ಥರ ಕ್ರಿಸ್ಪಿಯಾದ ಚಕ್ಕುಳಿ ನೀವು ಮನೆಯಲ್ಲಿ ಮಾಡಿ ನೋಡಿ, ತುಂಬ ಸೂಪರಾಗಿರುತ್ತೆ ತಿನ್ನಲಿಕ್ಕೆ. ಹಾಯ್, ನಮಸ್ತೆ. ಮನೆ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ತುಂಬ ಸುಲಭವಾಗಿ ಚಕ್ಕುಲಿಯನ್ನು ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೇನೆ. ನಾನಿಲ್ಲಿ 8 ಗ್ಲಾಸಿನಷ್ಟು ಅಕ್ಕಿ ಹುಡಿಯನ್ನು ತಗೊಂಡಿದ್ದೇನೆ. ಹಾಗೆ 3 ಗ್ಲಾಸ್ನಷ್ಟು ಹುರಿಗಡಲೆಯನ್ನು ನೈಸ್ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಓಂಕಾಳು ಮತ್ತು ಜೀರಿಗೆಯನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳಿ. ಹಾಗೆ ನಿಮಗೆ ಖಾರಕ್ಕೆ ಬೇಕಾದಷ್ಟು ಮೆಣಸಿನ ಹುಡಿಯನ್ನು ಹಾಕ್ಕೊಳ್ಳಿ. ಇಲ್ಲಿ ಬೆಣ್ಣೆಯೋ ತುಪ್ಪವೋ ಎಣ್ಣೆಯೋ ಯಾವುದು ಆಗ್ಬೋದು. ನಾನಿಲ್ಲಿ 1 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ನಾನೀಗ ಕುದಿಯುವ ನೀರಿಗೆ ಈ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಫಸ್ಟ್ ಚಕ್ಕುಳಿ ಮಾಡೋದಾದರೆ ಸ್ವಲ್ಪ ನೀರು ಸ್ವಲ್ಪ ಬಿಸಿ ಮಾಡಿ ಈ ಚಕ್ಕುಳಿಯ ಹಿಟ್ಟನ್ನು ಹಾಕ್ಕೊಳ್ಳಿ. ಹಾಕಿ ಚೆನ್ನಾಗಿ ಹದ ಮಾಡ್ಕೊಳ್ಳಿ. ತುಂಬ ನೀರನ್ನು ಹಾಕಿ ಒಮ್ಮೆಲೆ ಮಾಡ್ಕೊಳ್ಬೇಡಿ. ಮತ್ತು ಸ್ವಲ್ಪವೇ ನೀರು ಹಾಕಿ ಚೆನ್ನಾಗಿ ನಾವು ಅದನ್ನು ಮಿಕ್ಸ್ ಮಾಡಿದ್ರೆ ಆಯಿತು. ನಾನೀಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಎಳ್ಳನ್ನು ಹಾಕಿ ಮುಚ್ಚಿಡ್ತಾ ಇದ್ದೇನೆ. ನೀವಿಲ್ಲಿ ಸ್ವಲ್ಪ ಚಕ್ಕುಳಿ ಮಾಡೋದಾದರೆ 3 ಬೌಲ್ ಅಕ್ಕಿ ಹುಡಿಗೆ 1 ಬೌಲು ಹುರಿಗಡಲೆ ಹುಡಿ ಹಾಕಿ ಬಿಸಿನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕಾಗ್ತದೆ. ಈಗ ನೋಡಿ ಹಿಟ್ಟೆಲ್ಲ ಸ್ವಲ್ಪ ತಣ್ಣಗಾಗಿದೆ, ನೋಡಿ ಸ್ವಲ್ಪ ಮೆತ್ತಗಾಗಿದೆ. ಈಗ ನಾವು ಚಪಾತಿ ಹಿಟ್ಟನ್ನು ಹೇಗೆ ನಾವು ನಾದ್ಕೊಳ್ತೇವೆ ಅದೇ ರೀತಿ ನಾದ್ಕೊಳ್ಬೇಕು. ನಾವು ಎಷ್ಟು ಚೆನ್ನಾಗಿ ಚಕ್ಕುಲಿ ಹಿಟ್ಟನ್ನು ನಾದ್ಕೊಳ್ತೇವೋ ಅಷ್ಟು ಚೆನ್ನಾಗಿ ಚಕ್ಕುಳಿ ಬರ್ತದೆ. ನಾನಿಲ್ಲಿ ಮತ್ತು ನನ್ನ ಫ್ರೆಂಡು ಇಬ್ಬರು ಸೇರಿ ಚಕ್ಕುಲಿ ಮಾಡ್ತಾ ಇದ್ದೇನೆ. ಹಾಗೆ ಅವರು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದಾರೆ. ಈಗ ಚಕ್ಕುಲಿ ಮಾಡಲಿಕ್ಕೆ ನೋಡ್ಬೋದು. ನೋಡಿ ಹಿಟ್ಟೆಲ್ಲ ರೆಡಿಯಾಗಿದೆ. ನೋಡಿ ಈ ಥರ ಆದರೆ ಸಾಕು. ಈಗ ಚಕ್ಕುಳಿಯನ್ನು ಮಾಡ್ಕೊಳ್ಳುವ. ನಾವಿಲ್ಲಿ ಚಕ್ಕುಲಿಯನ್ನು ಮಾಡುವಾಗ ಎಣ್ಣೆಯೋ ತುಪ್ಪವೋ ಹಾಕ್ಕೊಳ್ಳುವಾಗ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ಳಿ. ಕ್ರಿಸ್ಪಿಯಾಗಿ ಬರ್ತದೆ ಚಕ್ಕುಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆ ಚಕ್ಕುಲಿ ಮಾಡೋದು ನೋಡುವಾಗ ತುಂಬ ಕಷ್ಟ ಉಂಟು ಅಂತ ಅನ್ನಿಸ್ಬೋದು. ಇಲ್ಲ, ಕಷ್ಟ ಏನಿಲ್ಲ. ಒಂದು 10-15 ನಿಮಿಷದಲ್ಲಿ ನಮಗೆ ಚಕ್ಕುಲಿಯನ್ನು ರೆಡಿ ಮಾಡಿ ತೆಗಿಬೋದು. ಈಗ ಹುರಿಗಡಲೆ ಅಂದರೆ ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಈಗ ನಾವು ಹುರಿಗಡಲೆ ಅಂದರೆ ಅಂಗಡಿಯಲ್ಲಿ ಹೋಗಿ ಕೇಳಿದರೆ ಕೊಡ್ತಾರೆ. ಅದನ್ನು ನಾವು ಮನೆಯಲ್ಲೇ ನೈಸಾಗಿ ಪುಡಿ ಮಾಡಿಕೊಂಡ್ರೆ ಆಯಿತು. ತರಿ ಏನಿರಬಾರ್ದು. ನಾವಿಲ್ಲಿ ಗಮನಿಸಬೇಕಾಗಿದೆ ಏನಂದರೆ ಚಕ್ಕುಲಿ ಹಿಟ್ಟನ್ನು ಚೆನ್ನಾಗಿ ನಾವು ಕಲಿಸ್ತೇವಲ್ಲ, ಕಲಿಸುವಾಗ ಸ್ವಲ್ಪ ಗಟ್ಟಿಯಾದರೂ ಸಹ ನೋಡಿ ಚಕ್ಕುಲಿ ಈ ಥರ ರೌಂಡಾಗಿ ಬರಲಿಕ್ಕಿಲ್ಲ, ತುಂಡಾಗಿ ಬರ್ಬೋದು. ಹಾಗೆ ಹಿಟ್ಟು ಸ್ವಲ್ಪ ಮೆತ್ತಗಾದರೂ ಸಹ ಸರಿಯಾಗಿ ಬರೋದಿಲ್ಲ. ಅದಕ್ಕೆ ನಾನು ಹೇಳಿದ್ದು. ನೋಡಿ, ಒಂದು ಪ್ಲೇಟ್ ತಗೊಂಡು ಈ ಥರ ಮಾಡಿಟ್ಕೊಂಡ್ರೆ ಭಾರಿ ಒಳ್ಳೆಯದಾಗ್ತದೆ. ಇದು ಒಮ್ಮೆಗೆ ಎಣ್ಣೆಗೆ ಬಿಡಲಿಕ್ಕೆ ಆಯಿತು. ಒಮ್ಮೆಗೆ ಎಣ್ಣೆಗೆ ಬಿಟ್ಟು ನೆಕ್ಸ್ಟ್ ನಾವು ಪುನಃ ಮಾಡ್ಕೊಳ್ಬೋದು. ಇದು ನನ್ನ ಫ್ರೆಂಡ್ ಚಕ್ಕುಲಿ ಮಾಡ್ತಾ ಇದ್ದಾರೆ ನೋಡಿ. ಹೊರಗೆ ನೋಡಿ ಜೋರು ಮಳೆ ಬರ್ತಾ ಉಂಟು. ಜೋರು ಮಳೆಗೆ ಬಿಸಿ ಬಿಸಿ ಚಕ್ಕುಲಿ ತಿನ್ನಲಿಕ್ಕೆ ಸೂಪರಾಗಿರ್ತದೆ. ನೋಡಿ, ಒಂದು ಪ್ಲೇಟ್ ಚಕ್ಕುಲಿ ಆಯಿತು. ಹಾಗೆ ನಾನು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನಾವಿಲ್ಲಿ ಸ್ವಲ್ಪವೇ ಎಣ್ಣೆ ಹಾಕಿ ಕಾಯಿಸುವಂಥದ್ದು. ತುಂಬ ಎಣ್ಣೆ ಹಾಕಿ ಕಾಯಿಸೋದಿಲ್ಲ. ನಾವಿಲ್ಲಿ ಒಮ್ಮೆ ಕಾಯಿಸಿದ ಎಣ್ಣೆಯನ್ನು ಪುನಃ ಅದನ್ನು ನಾವು ಯೂಸ್ ಮಾಡೋದಿಲ್ಲ. ಹಾಗಾಗಿ ನಾವಿಲ್ಲಿ ಸ್ವಲ್ಪವೇ ಎಣ್ಣೆ ಹಾಕಿ ಕಾಯಿಸ್ಕೊಳ್ತಾ ಇದ್ದೇವೆ. ಕೆಲವರೆಲ್ಲ ಚಕ್ಕುಲಿಯನ್ನು ಎಣ್ಣೆಗೆ ಮಾಡ್ತಾರೆ, ಎಣ್ಣೆ ಬಿಸಿ ಮಾಡಿ. ಹಾಗೆ ನಮಗೆ ಮಾಡಲಿಕ್ಕೆ ಗೊತ್ತಿಲ್ಲ. ಹಾಗೆ ನಾವು ಪ್ಲೇಟಲ್ಲಿ ಮಾಡಿ ಎಣ್ಣೆಗೆ ಹಾಕ್ತಾ ಇದ್ದೇವೆ. ಈಗ ಸ್ವಲ್ಪ ರೆಡಿ ಆಯಿತು ನೋಡಿ. ನೋಡಿ, ಈ ಥರ ಕ್ರಿಸ್ಪಿಯಾದ ಚಕ್ಕುಲಿ ನೀವು ಮನೆಯಲ್ಲಿ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.